ವೆಜ್ ಫುಡ್ ಮ್ಯಾನುವಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನವರಾತ್ರಿ ಹಬ್ಬದ ನವ ಪಾಯಸಗಳು ಸೀರೀಸ್ನ 3ನೇ ಎಪಿಸೋಡಲ್ಲಿ ನಾವು ಕ್ಯಾರಮಲೈಸ್ಡ್ ಖೀರ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಏನಪ್ಪ ಈ ಪಾಯಸದ ಹೆಸರು ಹಿಂಗಿದೆ ಅಂತ ನೀವು ಅನ್ಕೊಳ್ತಾ ಇದ್ರೆ, ಮಾಮೂಲಿ ಪಾಯಸನೇ, ಆದರೆ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಾಡುವಂಥ ಪಾಯಸ ಇದು. ಗೋಧಿ ನುಚ್ಚನ್ನ ಬಳಸಿ ನಾನು ಈ ಪಾಯಸನ ಮಾಡ್ತಾ ಇದ್ದೀನಿ. ಇದ್ರ ಬದಲಿಗಾಗಿ ನೀವು ಅಕ್ಕಿ, ಬಾಸ್ಮತಿ ಅಕ್ಕಿ ಅಥವಾ ರವೆನ ಬಳಸಿ ಕೂಡ ಅದನ್ನ ಮಾಡ್ಕೊಳ್ಬೋದು. ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾನಿಲ್ಲಿ ಗೋಧಿ ನುಚ್ಚನ್ನ ಬಳಸ್ತಾ ಇದ್ದೀನಿ. ಇದನ್ನ ಈ ರೀತಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ. ಈಗ ಒಂದು ದಪ್ಪ ತಳ ಇರುವಂತ ಪಾತ್ರೆಯಲ್ಲಿ ಸುಮಾರಾಗಿ 1 ಲೀಟರ್ ಅಷ್ಟು ಹಾಲನ್ನ ಕಾಸ್ಕೊಳ್ಳಿ. ಕಾಸಿಟ್ಕೊಂಡಿರುವಂತಹ ಹಾಲನ್ನೇ ಮತ್ತೊಮ್ಮೆ ಪುನಃ ಕಾಸ್ಕೊಳ್ತಾ ಇದ್ದೀನಿ. ಗೋಧಿ ನುಚ್ಚಿನಿಂದ ನೀರನ್ನೆಲ್ಲ ಶೋಧಿಸಿ ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕಿ ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ. ಈಗ ನಾವಿದನ್ನ ಹಾಲಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿ ತುಪ್ಪ ಹಚ್ಚೋದ್ರಿಂದ ಇವು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಮುದ್ದೆ ತರ ಆಗೋದು, ಗಂಟಾಗೋದು ಇವೆಲ್ಲ ಏನೂ ಆಗೋದಿಲ್ಲ. ಇದು ಬೇಯೋದಕ್ಕೆ 10 ರಿಂದ 15 ನಿಮಿಷ ಬೇಕು. ಕಡಿಮೆ ಉರಿಯಲ್ಲಿ ಇದನ್ನ ನಿರಂತರವಾಗಿ ಕೈ ಆಡ್ತಾನೆ ಇರಿ. ಈ ಪಾಯಸಕ್ಕೆ ಹೆಸರು ಕೊಟ್ಟಂತ ಕ್ಯಾರಮಲೈಸೇಷನ್ ನಾವೀಗ ಮಾಡ್ಕೊಳ್ಳೋಣ. ನಾನಿಲ್ಲಿ ಹತ್ತತ್ರ ಅರ್ಧ ಕಪ್ನಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದೇ ರೀತಿಯಾಗಿ ಡ್ರೈ ಆಗಿಯೇ ಇದನ್ನ ಈ ತರ ಹುರ್ಕೊಳ್ತಾ ಇರಿ. ಸ್ವಲ್ಪ ಹೊತ್ತಾದ್ಮೇಲೆ ಇದು ಪಾಕ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಸಕ್ಕರೆ ಪೂರ್ತಿ ಕರಗಿ ಒಂದ್ ಸ್ವಲ್ಪ ಬಣ್ಣ ಚೇಂಜ್ ಆಗ್ಬೇಕು. ಅಲ್ಲಿವರೆಗೂ ಮಾತ್ರ ಇದನ್ನ ಕೈಯಾಡಿ. ನೋಡಿ, ಇದೀಗ ತಯಾರಾಗಿದೆ. ಈ ರೀತಿ ಆದ್ಮೇಲೆ ಇದಕ್ಕೆ 1-2 ಚಮಚದಷ್ಟು ನೀರನ್ನ ನಾವು ಹಾಕೊಂಡು ಇಮ್ಮಿಡಿಯೇಟ್ ಆಗಿ ಚೆನ್ನಾಗಿ ತಿರುಗ್ಕೊಳ್ಳಿ. ಇದಕ್ಕೆ ಕ್ಯಾರಮಲೈಸೇಷನ್ ಅಂತ ಕರೆಯೋದು. ಇದು ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಹೊತ್ತು ಹೋಗ್ಬಿಡುತ್ತೆ, ಅದಕ್ಕೆ ಹುಷಾರಾಗಿ ಮಾಡ್ಕೊಳ್ಳಿ. ಬೇಯಿಸ್ಕೊಂಡಿರೋ ಗೋಧಿ ನುಚ್ಚನ್ನ ಹಾಲ್ ಸಮೇತ ಇದರಲ್ಲಿ ಹಾಕಿ ಇದನ್ನ ಚೆನ್ನಾಗಿ ಕೈಯಾಡಿ. ಒಟ್ಟಾರೆ ಇದು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೊಳ್ಳೋಣ. ಮುಂಚೆನೆ ಸಕ್ಕರೆ ಹಾಕಿದ್ರೆ ಆಗಿರೋದಲ್ಲಪ್ಪ ಅಂತ ನೀವು ಅನ್ಕೊಳ್ತಾ ಇರ್ಬೋದು, ಆದ್ರೆ ಈ ರೀತಿ ಒಮ್ಮೆ ಪಾಯಸನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 4 ಏಲಕ್ಕಿನೂ ಕೂಡ ಹಾಕಿದ್ದೆ, ಅದು ಕ್ಲಿಪ್ ಮಿಸ್ ಆಗಿ ಹೋಗಿದೆ. ಇನ್ನು ಪಾಯಸ ಯಾವುದಾದ್ರೆ ಏನಂತೆ, ಅದಕ್ಕೆ ತುಪ್ಪದ ಒಗ್ಗರಣೆ ಇರಲೇಬೇಕಲ್ವಾ, ಹಾಗಾಗಿ ಅದನ್ನು ಕೂಡ ಮಾಡಿಟ್ಕೊಳ್ಳಿ. ಪಾಯಸ ತುಂಬಾ ಚೆನ್ನಾಗಿ ಕುದಿತಾ ಇದೆ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನಾವಿದಕ್ಕೆ ತುಪ್ಪದ ಒಗ್ಗರಣೆನ ಸೇರಿಸ್ಕೊಂಡ್ಬಿಟ್ರೆ ನಮ್ಮ ಕ್ಯಾರಮಲೈಸ್ಡ್ ಖೀರ್ ರೆಡಿ. ಆದಷ್ಟು ಗಟ್ಟಿ ಹಾಲನ್ನೇ ಬಳಸಿ ಈ ರೆಸಿಪಿನ ಮಾಡಿ. ಏನಪ್ಪ ಈ ರೆಸಿಪಿನ ಇಷ್ಟೊಂದು ಸುತ್ತಿ ಬಳಸಿ ಮಾಡಬೇಕಾಗಿತ್ತಾ ಅಂತ ಅನ್ಕೊಳ್ಳೋರಿಗೆ ಈ ರೀತಿಯಾಗಿ ಒಮ್ಮೆ ಈ ಪಾಯಸನ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ಯು ವಿಲ್ ಫಾಲ್ ಇನ್ ಲವ್ ವಿತ್ ಇಟ್. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮುಂದಿನ ಪಾಯಸ ಯಾವ್ದು ಮಾಡ್ತೀವಿ ಅನ್ನೋದೇನಾದರೂ ಗೆಸ್ಸಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಅದನ್ನು ತಿಳಿಸ್ಬೋದು. ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್. ಬಾಯ್.